ಕಲಬುರಗಿಯಲ್ಲಿ ಮಜರ್ ನಿರ್ಮಾಣದ ವಿಚಾರ ಈಗ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆಗಸ್ಟ್ 10ನೇ ತಾರೀಕು ಸಿಯುಕೆಗೆ ಚಲೋ ಮಾಡೋದಕ್ಕೆ ಈಗ ಶ್ರೀರಾಮ ಸೇನೆ ಹೊರಟಿದೆ. ಅಂದರೆ ಗೋರಿಗಳ ನಿರ್ಮಾಣದ ವಿಚಾರ ಇತ್ತಲ್ಲ, ಅದು ಕೂಡ ಇದು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದ್ದಂಥ ಪ್ರಕರಣ ಇದು. ಶ್ರೀರಾಮ ಸೇನೆ ಇದನ್ನು ಭಾರೀ ಆಕ್ರೋಶ ವ್ಯಕ್ತಪಡಿಸ್ತಾ ನಾವು ಆಗಸ್ಟ್ 10ನೇ ತಾರೀಕು ಶ್ರೀರಾಮ ಸೇನೆ ಸಂಘಟನೆಯಿಂದ ಸಿಯುಕೆ ಚಲೋ ಹಮ್ಮಿಕೊಂಡಿದ್ದೀವಿ. ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದವರು ಗೋರಿಯನ್ನ ಎಲ್ಲೆಂದರಲ್ಲಿ ನಿರ್ಮಿಸ್ತಾ ಇರೋದು ಗೊತ್ತಾಗಿದೆ. ಕಲಬುರಗಿ ಜಿಲ್ಲಾಡಳಿತ ಅನಧಿಕೃತವಾಗಿ ಮಜರ್ ನೆಲಸಮ ಮಾಡಲೇಬೇಕು. ಅನಧಿಕೃತ ಮಜರ್ ತೆರವು ಮಾಡದೇ ಇದ್ರೆ ನಾವು ಸಿಯುಕೆ ಚಲೋಗೆ ಕರೆ ಕೊಟ್ಟಿದ್ದೀವಿ. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಇದನ್ನು ತೆರವು ಮಾಡದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ. ಮಜರ್ ನಿರ್ಮಾಣವನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂಥ ಇದನ್ನು ಕಿತ್ತಾಕದೇ ಇದ್ರೆ, ಒಡೆದಾಕದೇ ಇದ್ರೆ ನಾವು ಸಿಯುಕೆ ಚಲೋ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹತ್ತಿರ ಇರುವಂತಹ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ದುರ್ಘಟನೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಇತ್ತೀಚೆಗೆ ಅಲ್ಲಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಅಬ್ದುಲ್ ಮಜರ್ ಅನ್ನುವ ಕುಮ್ಮಕ್ಕಿನಿಂದ ಮತ್ತು ಅಲ್ಲಿಯ ಕೇರಳದ ಮುಸ್ಲಿಂ ವಿದ್ಯಾರ್ಥಿಗಳ ಪ್ರಚೋದನೆಯಿಂದ ಹೊರಗಡೆ ಇರುವಂತಹ ಮುಸ್ಲಿಮರೆಲ್ಲ ಸೇರಿಕೊಂಡು ಈ ಬೃಹದಾಕಾರವಾಗಿರುವಂಥ 600 ಎಕರೆ ಜಮೀನಲ್ಲಿ ಅನಧಿಕೃತವಾಗಿ ಮಜರ್ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಬರೀ ಮಜರ್ ನಿರ್ಮಾಣ ಮಾಡಿದ್ದಾರೆ, ನಾಳೆ ಅಲ್ಲಿ ಶೆಡ್ ಹಾಕ್ತಾರೆ, ಸ್ಪೀಕರ್ ಅಳವಡಿಸ್ತಾರೆ, ಮಸೀದಿ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ವಿದ್ಯಾ ದೇಗುಲ, ಜ್ಞಾನ ದೇಗುಲದಲ್ಲಿ ಇದೆಲ್ಲ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಇಡೀ ಕಲಬುರಗಿಯ ನಾಗರಿಕ ಸಮಾಜಕ್ಕೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಇದು ಅನಧಿಕೃತವಾಗಿರುವಂತಹ ಗೋರಿಯನ್ನು ಡೆಮಾಲಿಷ್ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಆಗಸ್ಟ್ 10ನೇ ತಾರೀಕು ಶ್ರೀರಾಮ ಸೇನೆ ಚಲೋ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಕರೆ ಕೊಟ್ಟು ಕಾರ ಸೇವೆ ಮಾಡುವುದರ ಮುಖಾಂತರ ಆ ಗೋರಿಯನ್ನು ನೆಲಸಮ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಈಗ ಈ ವಿಶ್ವವಿದ್ಯಾಲಯ ಅಂದರೆ ಎಲ್ಲ ಸಮಾಜ, ಎಲ್ಲ ವರ್ಗದವರು, ಈ ರೀತಿಯಾಗಿ ಪರ್ಟಿಕ್ಯುಲರ್ ಒಂದು ವರ್ಗದವರು ಇದು ಮಾಡ್ತಾ ಇರೋದು ನೋಡಿ, ಜಾತ್ಯತೀತವಾಗಿರಬೇಕು ಜ್ಞಾನ ದೇಗುಲ. ಪರ್ಪೋಸ್ಲಿ ಇವತ್ತು ಅಲ್ಲಿ ಗೋರಿ ನಿರ್ಮಾಣ ಮಾಡಿ ಇಸ್ಲಾಮೀಕರಣ ಮಾಡುವಂತಹದ್ದು ಇದು ಯಾವ ನ್ಯಾಯ? ಇದು ಯಾವ ಸೀಮೆ ನ್ಯಾಯ? ಈ ಪ್ರೊಫೆಸರ್ ಅಬ್ದುಲ್ ಮಜರ್ ಅನ್ನುವಂಥ ವ್ಯಕ್ತಿ ಇದ್ದಾರಲ್ಲ, ಹಿಂದೂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸು ಅನ್ನುವಂಥ ಒತ್ತಡ ಆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ. ಇದು ಇಸ್ಲಾಂ ಪ್ರಚಾರ ಮಾಡ್ತಾ ಇದ್ದಾರೋ ಅಥವಾ ಅಲ್ಲಿ ಜ್ಞಾನ ದೇಗುಲದಲ್ಲಿ ದೇಶದ ಭವಿಷ್ಯಕ್ಕಾಗಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಬೋಧನೆ ಮಾಡ್ತಾರೆ ಅನ್ನುವಂತಹ. ಕಲಬುರಗಿಯಲ್ಲಿ ಮಜರ್ ನಿರ್ಮಾಣದ ವಿಚಾರ ಈಗ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆಗಸ್ಟ್ 10ನೇ ತಾರೀಕು ಸಿಯುಕೆಗೆ ಚಲೋ ಮಾಡೋದಕ್ಕೆ ಈಗ ಶ್ರೀರಾಮ ಸೇನೆ ಹೊರಟಿದೆ. ಅಂದರೆ ಗೋರಿಗಳ ನಿರ್ಮಾಣದ ವಿಚಾರ ಇತ್ತಲ್ಲ, ಅದು ಕೂಡ ಇದು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದ್ದಂಥ ಪ್ರಕರಣ ಇದು. ಶ್ರೀರಾಮ ಸೇನೆ ಇದನ್ನು ಭಾರೀ ಆಕ್ರೋಶ ವ್ಯಕ್ತಪಡಿಸ್ತಾ ನಾವು ಆಗಸ್ಟ್ 10ನೇ ತಾರೀಕು ಶ್ರೀರಾಮ ಸೇನೆ ಸಂಘಟನೆಯಿಂದ ಸಿಯುಕೆ ಚಲೋ ಹಮ್ಮಿಕೊಂಡಿದ್ದೀವಿ. ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದವರು ಗೋರಿಯನ್ನ ಎಲ್ಲೆಂದರಲ್ಲಿ ನಿರ್ಮಿಸ್ತಾ ಇರೋದು ಗೊತ್ತಾಗಿದೆ. ಕಲಬುರಗಿ ಜಿಲ್ಲಾಡಳಿತ ಅನಧಿಕೃತವಾಗಿ ಮಜರ್ ನೆಲಸಮ ಮಾಡಲೇಬೇಕು. ಅನಧಿಕೃತ ಮಜರ್ ತೆರವು ಮಾಡದೇ ಇದ್ರೆ ನಾವು ಸಿಯುಕೆ ಚಲೋಗೆ ಕರೆ ಕೊಟ್ಟಿದ್ದೀವಿ. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಇದನ್ನು ತೆರವು ಮಾಡದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ. ಮಜರ್ ನಿರ್ಮಾಣವನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂಥ ಇದನ್ನು ಕಿತ್ತಾಕದೇ ಇದ್ರೆ, ಒಡೆದಾಕದೇ ಇದ್ರೆ ನಾವು ಸಿಯುಕೆ ಚಲೋ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹತ್ತಿರ ಇರುವಂತಹ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ದುರ್ಘಟನೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಇತ್ತೀಚೆಗೆ ಅಲ್ಲಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಅಬ್ದುಲ್ ಮಜರ್ ಅನ್ನುವ ಕುಮ್ಮಕ್ಕಿನಿಂದ ಮತ್ತು ಅಲ್ಲಿಯ ಕೇರಳದ ಮುಸ್ಲಿಂ ವಿದ್ಯಾರ್ಥಿಗಳ ಪ್ರಚೋದನೆಯಿಂದ ಹೊರಗಡೆ ಇರುವಂತಹ ಮುಸ್ಲಿಮರೆಲ್ಲ ಸೇರಿಕೊಂಡು ಈ ಬೃಹದಾಕಾರವಾಗಿರುವಂಥ 600 ಎಕರೆ ಜಮೀನಲ್ಲಿ ಅನಧಿಕೃತವಾಗಿ ಮಜರ್ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಬರೀ ಮಜರ್ ನಿರ್ಮಾಣ ಮಾಡಿದ್ದಾರೆ, ನಾಳೆ ಅಲ್ಲಿ ಶೆಡ್ ಹಾಕ್ತಾರೆ,
ಸ್ಪೀಕರ್ ಅಳವಡಿಸ್ತಾರೆ, ಮಸೀದಿ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ವಿದ್ಯಾ ದೇಗುಲ, ಜ್ಞಾನ ದೇಗುಲದಲ್ಲಿ ಇದೆಲ್ಲ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಇಡೀ ಕಲಬುರಗಿಯ ನಾಗರಿಕ ಸಮಾಜಕ್ಕೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಇದು ಅನಧಿಕೃತವಾಗಿರುವಂತಹ ಗೋರಿಯನ್ನು ಡೆಮಾಲಿಷ್ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಆಗಸ್ಟ್ 10ನೇ ತಾರೀಕು ಶ್ರೀರಾಮ ಸೇನೆ ಚಲೋ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಕರೆ ಕೊಟ್ಟು ಸೇವೆ ಮಾಡುವುದರ ಮುಖಾಂತರ ಆ ಗೋರಿಯನ್ನು ನೆಲಸಮ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಈಗ ಈ ವಿಶ್ವವಿದ್ಯಾಲಯ ಅಂದರೆ ಎಲ್ಲ ಸಮಾಜ ಎಲ್ಲ ವರ್ಗದವರು ಈ ರೀತಿಯಾಗಿ ಪರ್ಟಿಕ್ಯುಲರ್ ಒಂದು ವರ್ಗದವರು ಇದು ಮಾಡ್ತಾ ಇರೋದು ನೋಡಿ, ಜಾತ್ಯತೀತವಾಗಿರಬೇಕು ಜ್ಞಾನ ದೇಗುಲ. ಪರ್ಪೋಸ್ಲಿ ಇವತ್ತು ಅಲ್ಲಿ ಗೋರಿ ನಿರ್ಮಾಣ ಮಾಡಿ ಇಸ್ಲಾಮೀಕರಣ ಮಾಡುವಂತಹದ್ದು ಇದು ಯಾವ ನ್ಯಾಯ? ಇದು ಯಾವ ಸೀಮೆ ನ್ಯಾಯ? ಈ ಪ್ರೊಫೆಸರ್ ಅಬ್ದುಲ್ ಮಜರ್ ಅನ್ನುವಂಥ ವ್ಯಕ್ತಿ ಇದ್ದಾರಲ್ಲ, ಹಿಂದೂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸು ಅನ್ನುವಂಥ ಒತ್ತಡ ಆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ. ಇದು ಇಸ್ಲಾಂ ಪ್ರಚಾರ ಮಾಡ್ತಾ ಇದ್ದಾರೋ ಅಥವಾ ಅಲ್ಲಿ ಜ್ಞಾನ ದೇಗುಲದಲ್ಲಿ ದೇಶದ ಭವಿಷ್ಯಕ್ಕಾಗಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಬೋಧನೆ ಮಾಡ್ತಾರೆ ಅನ್ನುವಂಥ. ಕಲಬುರಗಿಯಲ್ಲಿ ಮಜರ್ ನಿರ್ಮಾಣದ ವಿಚಾರ ಈಗ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆಗಸ್ಟ್ 10ನೇ ತಾರೀಕು CUKಗೆ ಚಲೋ ಮಾಡೋದಕ್ಕೆ ಈಗ ಶ್ರೀರಾಮ ಸೇನೆ ಹೊರಟಿದೆ. ಅಂದರೆ ಗೋರಿಗಳ ನಿರ್ಮಾಣದ ವಿಚಾರ ಇತ್ತಲ್ಲ, ಅದು ಕೂಡ ಇದು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದ್ದಂಥ ಪ್ರಕರಣ ಇದು. ಶ್ರೀರಾಮ ಸೇನೆ ಇದನ್ನು ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ನಾವು ಆಗಸ್ಟ್ 10ನೇ ತಾರೀಕು ಶ್ರೀರಾಮ ಸೇನೆ ಸಂಘಟನೆಯಿಂದ CUK ಚಲೋ ಹಮ್ಮಿಕೊಂಡಿದ್ದೀವಿ. ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದವರು ಗೋರಿಯನ್ನು ಎಲ್ಲೆಂದರಲ್ಲಿ ನಿರ್ಮಿಸ್ತಾ ಇರೋದು ಗೊತ್ತಾಗಿದೆ. ಕಲಬುರಗಿ ಜಿಲ್ಲಾಡಳಿತ ಅನಧಿಕೃತವಾಗಿ ಮಜರ್ ನೆಲಸಮ ಮಾಡಲೇಬೇಕು. ಅನಧಿಕೃತ ಮಜರ್ ತೆರವು ಮಾಡದೇ ಇದ್ರೆ ನಾವು CUK ಚಲೋಗೆ ಕರೆ ಕೊಟ್ಟಿದ್ದೀವಿ. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಇದನ್ನು ತೆರವು ಮಾಡದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ. ಮಜರ್ ನಿರ್ಮಾಣವನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿರುವಂಥ ಇದನ್ನು ಕಿತ್ತಾಕದೇ ಇದ್ರೆ, ಒಡೆದಾಕದೇ ಇದ್ರೆ ನಾವು CUK ಚಲೋ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹತ್ತಿರ ಇರುವಂತಹ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅನೇಕ ದುರ್ಘಟನೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಇತ್ತೀಚೆಗೆ ಅಲ್ಲಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಅಬ್ದುಲ್ ಮಜರ್ ಅನ್ನುವ ಕುಮ್ಮಕ್ಕಿನಿಂದ ಮತ್ತು ಅಲ್ಲಿಯ ಕೇರಳದ ಮುಸ್ಲಿಂ ವಿದ್ಯಾರ್ಥಿಗಳ ಪ್ರಚೋದನೆಯಿಂದ ಹೊರಗಡೆ ಇರುವಂತಹ ಮುಸ್ಲಿಮರೆಲ್ಲ ಸೇರಿಕೊಂಡು ಈ ಬೃಹದಾಕಾರವಾಗಿರುವಂಥ 600 ಎಕರೆ ಜಮೀನಿನಲ್ಲಿ ಅನಧಿಕೃತವಾಗಿ ಮಜರ್ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಬರೀ ಮಜರ್ ನಿರ್ಮಾಣ ಮಾಡಿದ್ದಾರೆ, ನಾಳೆ ಅಲ್ಲಿ ಶೆಡ್ ಹಾಕ್ತಾರೆ. ಸ್ಪೀಕರ್